4 5 6 ಆಯಿತು. ಯಾವ ನಂಬರಪ್ಪ? ಆಡು ದೇವ್ರೆ ದೇವ್ರೆ ದೇವ್ರೆ, ನೀನು ಇದೆಯಾ ಅಂತ ಪ್ರೂವ್ ಮಾಡಪ್ಪ. ಹಲೋ, ಫೈನಲಿ ಸಿಕ್ಕಿದ್ರಲ್ಲ ಲೇಡಿ ಕರ್ಣ ಅವರೇ. ಈ ಕಾಲ್ ಏನಾದರೂ ನಿಮ್ದು ಆಗಿರಲಿಲ್ಲ ಅಂದಿದ್ರೆ ನೆಕ್ಸ್ಟ್ 108ಗೆ ಕಾಲ್ ಮಾಡಿಬಿಡ್ತಿದ್ದೆ. ಏನು ಟ್ರಾಫಿಕಾ? ಕೆಂಡಲ್ಲ, ನಿಜ ಹೇಳ ಸುಳ್ಳು ಹೇಳ? ನಿಜನೇ ಹೇಳಿ. ನೀವು ಬರ್ತೀರಾ ಅಂತ ಸ್ವಲ್ಪ ರೆಡಿ ಆಗಕ್ಕೆ ಲೇಟ್ ಆಯ್ತಷ್ಟೇ. ಏನಾದರೂ ಆರ್ಡರ್ ಮಾಡಿದ್ರಾ? ಈ ಮೆನು ನೋಡ್ತಿದ್ರೆ ನಮ್ಮ ಇಂಜಿನಿಯರಿಂಗ್ ಬುಕ್ಸ್ ಕೂಡ ಎಷ್ಟು ಕಷ್ಟ ಇರಲಿಲ್ಲ ಅನ್ಸುತ್ತೆ ಓದಕ್ಕೆ. ಬೆಟರ್ ನೀವೇ ಆರ್ಡರ್ ಮಾಡಿ. ಡೇವಿಡ್, ಎಸ್ ಮೇಡಮ್. 2 ರೆಗ್ಯುಲರ್ಸ್. ಶೋರ್ ಮೇಡಮ್. ಓ, ಇದು ನಿಮ್ಮ ರೆಗ್ಯುಲರ್ ಜಾಗ ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು, ಡೊನೇಷನ್ ಕೊಟ್ಟಿದ್ದಕ್ಕೆ. ನಾನು ಅದನ್ನು ಅವತ್ತೇ ಮರ್ತೆ ನೋಡಿ. ದಾನ ಮಾಡಿದವರು ನೆನ್ಪಿಟ್ಕೋಬಾರ್ದು, ಸಾಲ ತಗೊಂಡವರು ಮರಿಬಾರ್ದು ಅಂತ ನಿಮ್ಮ ಫ್ಯಾನ್ ಹೇಳ್ತಾ ಇರ್ತಾರೆ. ನನ್ನ ಫ್ಯಾನಾ? ಯಾರದು? ಇನ್ಯಾರು? ದ ಗ್ರ್ಯಾಂಡ್ ಮದರ್ ಆಫ್ ಅಕ್ಷರ, ನಮ್ಮ ಅಜ್ಜಿ. ಅವ್ರದೇ ಕಾಲ್. ಗಿವ್ ಮಿ 1 minute. ಶೋರ್. ಪತ್ತು, ನನ್ ಬಿಟ್ಟೆ ಹೋಗ್ಬಿಟ್ಟಿಯಲ್ಲೇ. ಪೃಥ್ವಿ ಸಿಕ್ಕತ್ತಾ? ಜೊತೆಲೇ ಇದ್ದೀನಿ. ಜೊತೆಲಿ ಇದೆಯಾ? ಒಂದ್ ಕೆಲ್ಸ ಮಾಡು, ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಸೀದಾ ಮನೆಗ್ ಬಂದ್ಬಿಡು. ಪದ್ದು, ನನ್ನ ಕೈಲಾಗಲ್ಲ. ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬಾಯ್ ಫ್ರೆಂಡ್ ಅಂತ ಮನೇಲಿ ಫಿಟ್ಟಿಂಗ್ ಇಡ್ತೀನಿ. ಕರ್ಕೊಂಡ್ ಬಂದ್ರೆ ಜಸ್ಟ್ ಫ್ರೆಂಡ್ ಅಂತ ಕವರ್ ಮಾಡ್ತೀನಿ. ಯಾವ್ದು ಬೇಕು ನಿನ್ ಚಾಯ್ಸ್. ಪದ್ದು, ಹಲೋ. ಹೇಗಪ್ಪ ಕೇಳೋದು? ನಮ್ಮ ಅಜ್ಜಿ ಬೈತಾ ಇದ್ದಾರೆ, ನಿಮ್ಮನ್ನ ಮನೆ ಕರ್ಕೊಂಡು ಬರಲೇಬೇಕಂತೆ. ಪ್ಲೀಸ್ ಬನ್ನಿ. ಇವತ್ತಾ? ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಕತೆ ಅಷ್ಟೇ. ಪ್ಲೀಸ್ ಬನ್ನಿ. ಥ್ಯಾಂಕ್ಸ್. ಒಂದು ಸೆಲ್ಫಿ ತಗೊಳ್ಳೋಣವಾ? ಶೋರ್. ಓಕೆ, ಬನ್ನಿ ಹೊರಡೋಣ ಮತ್ತೆ. ಹಾಂ. ಬಂದ ಬಂದ. ಪುದ್ದು, ಕಣ್ಣು ಆಪರೇಷನ್ ಆಗಿದೆ ಅನ್ಕೋತಾರೆ. ಮೊದಲದನ್ ತೆಗಿ. ನಾನು ನಿನ್ ದೊಡ್ಡ ಫ್ಯಾನ್ ಕಣಪ್ಪ. ಥ್ಯಾಂಕ್ ಯು. ಆಕ್ಚುಲಿ ನಿಮ್ಮ ಹೆಸರನ್ನ ಹಚ್ಚೆ ಹಾಕ್ಸ್ಕೋಬೇಕು ಅನ್ಕೊಂಡಿದ್ರು. ಸುಖ ಜಾಸ್ತಿ ಅಂತ ಟ್ಯಾಟೂ ಆರ್ಟಿಸ್ಟೇ ಬೇಡ ಅಂದ್ರು. ಒಂದ್ ಸೆಲ್ಫಿ ಪ್ಲೀಸ್. ಹಾಂ ಸರಿ. ನಾನ್ ಕೇಳಿದ್ದು ಅವ್ರ ಜೊತೆ ಸೆಲ್ಫಿ ಕಡೆ, ನಿನ್ ಜೊತೆ ಗ್ರೂಪ್ ಫೋಟೋ ಅಲ್ಲ. ಹೋಗೆ. ಬನ್ನಿ ಹೋಗೋಣ. ಹಾಂ. ಓ, ಚೆನ್ನಾಗ್ ಬಂದಿದೆ. ಆಮೇಲೆ ಟ್ಯಾಗ್ ಮಾಡ್ತೀನಿ. ಬನ್ನಿ. ಪಾಪಾ, ಪೃಥ್ವಿ. ಓ, ಹಾಯ್. ಜರ್ನಲಿಸ್ಟ್ ರವಿ ರಾಮನಾಥ್ಪುರ ಅವ್ರ ಮಗಳ. ಹಲೋ ಯಂಗ್ ಮ್ಯಾನ್. ಹಲೋ ಸರ್. ಪ್ಲೀಸ್ ಒಂದು ಪೆಗ್ ಹಾಕ್ತಾ ಮಾತಾಡೋಣ. ನಂಗೆ ಬೇಡ ಸರ್, ಯು ಪ್ಲೀಸ್. ನಾನು ಹೇಳಿದ್ದು ನಾನು ಪೆಗ್ ಹಾಕ್ತಾ ಮಾತಾಡ್ತೀನಿ ಅಂತ. ಮಗಳೇ, ಐಸ್ ಕ್ಯೂಬ್ಸ್ ತರ್ತೀಯಾ? ಪಪ್ಪಾ, ಮಗಳೇ, ಕೇಳಿ ಹೋಗೋ ಕಾರಣ ಗೆಸ್ಟ್ ಮನೆಗೆ ಬಂದಾಗ ಡ್ರಿಂಕಿಂಗ್ ಅಲೌಡ್ ಇದೆ ಅಲ್ವಾ? ಐ ಆಮ್ ಯೂಸಿಂಗ್ ದಟ್ ಪ್ರಿವಿಲೇಜ್. ಡಾಕ್ಟರ್ ಎಷ್ಟು ಹೇಳಿದ್ರು ಅಷ್ಟೇ, ಕುಡಿಯೋದು ಮಾತ್ರ ನಿಲ್ಸಲ್ಲ. ಅಮ್ಮ, ಪೃಥ್ವಿ. ಹಲೋ ಮೇಡಮ್. ಹಾಯ್, ಕೂತಿರಿ, ಬಂದೆ. ಪೃಥ್ವಿ ಸಂಚಾರಿ. ನನ್ನ ಮಗಳು ನೋಡೋವಾಗ ನಾನು ನಿನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ. ಇದನ್ನೇ ಪ್ರೊಫೆಷನ್ ಆಗಿ ತಗೋಬೇಕು ಅಂತಿದೆಯಾ? ಹಾಂ, ಹೌದು ಸರ್. ಎಲ್ಲ ಡಿಜಿಟಲ್ ಯುಗ. ಆಲ್ ದ ಬೆಸ್ಟ್. ದಿಸ್ ಇಸ್ ದ ಫ್ಯೂಚರ್. ಏನೇ ಡಿಜಿಟಲ್ ಆದರೂ ನಿಮ್ಮ ಪತ್ರಿಕೆನ ಕೈಲಿ ಹಿಡ್ಕೊಂಡು ಓದುವಾಗ ಸಿಗೋ ಖುಷಿ ಈ ಮೊಬೈಲಲ್ಲೆಲ್ಲ ಸಿಗಲ್ಲ ಸರ್. ಹಾಗೆ ಅಂತಾರೆ. ಅದನ್ನೇ ಮೊಬೈಲಲ್ಲಿ ಸ್ಟೇಟಸ್ ಕೂಡ ಹಾಕ್ತಾರೆ.
ಆದರೆ ಎಷ್ಟು ಜನ ಓದ್ತಾರೆ? ಅದಕ್ಕೆ ಅಲ್ವಾ ನಮ್ಮ ಪೇಪರ್ ಮುಚ್ಚಿದ್ದು. ಥ್ಯಾಂಕ್ ಯು ಮಗಳೇ. ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ? ತಂದೆ ಇಲ್ಲ, ತಾಯಿ ಟೈಲರಿಂಗ್ ಮಾಡ್ತಾರೆ. ತಾಯಿ ಅದು ಗ್ರೇಟ್ ಜೀವ. ನನಗೆ ನನ್ನ ತಾಯಿ ಅಂದರೆ ತುಂಬ ಪ್ರೀತಿ. ತಂದೆ ಇಲ್ಲ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಕಪ್ಪ. ಅಲ್ಲಿ ಸುಮ್ಮನಿರಿ. ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು, ನೊಂದಷ್ಟು ಹೂ ಹಣ್ಣು. ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ, ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ, ಪಲ್ಲ ಜೋಳವ ಎತ್ತಿ ಪಪ್ಪ. ಅಪ್ಪನ. ಓ ಸಾರಿ, ಯು ಗೈಸ್ ಕ್ಯಾರಿ ಆನ್. ಓಕೆ ಸರ್. ಪೃಥ್ವಿ, ಯಾಕೆ ಅನ್ಕಂಫರ್ಟಬಲ್ ಆಗಿದ್ದೀರಾ? ಹೊಸ ಜಾಗ ಅಂತನಾ? ನೀವು ಹೊಸಬ್ರು ಅನಿಸ್ತಿದ್ದೀರಾ? ನಿಮ್ಮ ತಂದೆ ರವಿರಾಮನಾಥ್ಪುರ ಅಂತ ಯಾಕೆ ಹೇಳಿಲ್ಲ? ಹೇಳೋ ಆಪರ್ಚುನಿಟಿ ಬಂದಿಲ್ಲ. ಏನಾಯ್ತೀಗ? ನಾವು ನಮ್ಮನೆ ಮಕ್ಕಳನ್ನ ಓದ್ಸೋಕ್ಕೆ ಡೊನೇಷನ್ ಕೊಡೋಕ್ಕೆ ಯೋಚನೆ ಮಾಡೋ ಮಿಡಲ್ ಕ್ಲಾಸ್ ಜನ. ನೀವು ಯಾರ್ದೋ ಮಕ್ಕಳನ್ನ ಓದ್ಸೋಕ್ಕೆ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟಾಗಲೇ ನಿಮ್ಮ ಸ್ಟೇಟಸ್ ಅರ್ಥ ಮಾಡ್ಕೋಬೇಕಿತ್ತು. ಏನಿದೆಲ್ಲ ಸ್ಟೇಟಸ್ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇದು ಯಾವಾಗ ತಗೊಂಡೆ? ತಗೊಂಡು 1 ವಾರ ಆಯಿತು ಪುಟ್ಟ. ನೀನು ಗಮನಿಸಿಲ್ಲ ಅಷ್ಟೆ. ಯಾರು ಇವನ್ ಕೊಡ್ಸನ್ನ? ಅವರೇ ತಗೋ ಅಂದಿದ್ದು. ನಿಮ್ಮ ಮಗ ಯೂಟ್ಯೂಬ್ನಲ್ಲಿ ಅಷ್ಟು ಫೇಮಸ್ಸು, ಅವನ ವಿಡಿಯೋಸ್ ಎಲ್ಲ ನೀವು ನೋಡಬಹುದು ಅಂತ. ನಿಂಗೆ ಫೋನ್ ಬೇಕಿದ್ರೆ ನಾನು ಕೇಳಬೇಕಿತ್ತು. ಅವನು ಹೇಳಿದಂತೆ ಇವ್ರು ತಗೊಂಡ್ರಂತೆ. ತಾಯಂದ್ರು ಮಕ್ಕಳಿಗೆ ಮಾತೇ ಬರ್ದಿರೋ ವಯಸ್ಸಲ್ಲಿ ಏನು ಬೇಕು ಏನು ಬೇಡ ಅಂತ ಎಲ್ಲ ಅರ್ಥ ಮಾಡಿಕೊಂಡು ಬೆಳೆಸ್ತಾರೆ. ಆದರೆ ಎಷ್ಟೋ ಜನ ಮಕ್ಕಳು ಬೆಳೆದ ಮೇಲೆ ತಮ್ಮ ತಾಯಂದ್ರಿಗೆ ಏನು ಬೇಕು ಅಂತ ಬಾಯಿ ಬಿಟ್ಟು ಅವ್ರ ಹಾಗೆ ಕೇಳೋವರೆಗೂ ಅರ್ಥನೇ ಆಗೋದಿಲ್ಲ. ನನ್ನ ವಿಡಿಯೋನ ಅಷ್ಟು ಲಕ್ಷ ಜನ ನೋಡಿದ್ರು, ಇಷ್ಟು ಲಕ್ಷ ಜನ ನೋಡಿದ್ರು ಅಂತ ಎಲ್ರಿಗೂ ಹೇಳ್ತಿರ್ತೀಯಲ್ಲ, ಒಂದು ದಿನ ಆದರೂ ನಮ್ಮಮ್ಮ ನೋಡಿದಾಳ ಅಂತ ಯೋಚನೆ ಮಾಡಿದ್ಯಾ? ನೋಡು, ನಿನ್ನ ತಪ್ಪುಗಳನ್ನ ಮುಚ್ಚಿಡೋಕೆ ನನ್ನ ಮೇಲೆ ತಪ್ಪು ಹೊರಿಸ್ಬೇಡ. ಅವ್ನಿಗೆ ಹೇಳು, ನಿನ್ನ ವಿಷಯದಲ್ಲಾಗಲಿ ಈ ಮನೆ ವಿಷಯದಲ್ಲಾಗಲಿ ತಲೆ ಹಾಕ್ಬೇಡ ಅಂತ.